ಪುಟ್ಟ ಗೌರಿ ಮದುವೆ ಭಾಗ 31. ಗೌರಿ ಶಾಮಣ್ಣ ತೋರಿಸಿದ ಬಚ್ಚಲ ಮನೆ ಕಡೆ ಹೋಗುತ್ತಾಳೆ. ಅದು ಆಧುನಿಕ ಬಚ್ಚಲ ಮನೆಯಾದ ಕಾರಣ ಯಾವ ಕಡೆ ನಲ್ಲಿ ತಿರುಗಿಸಿದರೆ ನೀರು ಬರುತ್ತದೆ ಅಂತ ತಿಳಿಯಲೇ ಇಲ್ಲ. ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ತಿಳಿಯದೆ ಸುಮ್ಮನೆ ನಿಂತಿದ್ದಳು. ಹೋಗಿ 5 ನಿಮಿಷ ಆದರೂ ಹೊರಗೆ ಬರದೇ ಇರೋದನ್ನು ಕಂಡು ಶಾಮಣ್ಣನವರಿಗೆ ಆಗ ಮನವರಿಕೆ ಆಗುತ್ತದೆ. ಮೊದಲೇ ಹಳ್ಳಿ ಹುಡುಗಿ, ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ತಿಳಿಯದೆ ಹಾಗೆ ನಿಂತಿದ್ದಾಳೋ ಏನೋ ಎಂದುಕೊಳ್ಳುವ ವೇಳೆಗೆ ಬಚ್ಚಲ ಮನೆಯಿಂದ ಅಮ್ಮ ಅಂತ ಕಿರ್ಚಿಕೊಳ್ಳುವ ಶಬ್ದ ಕೇಳಿಸುತ್ತದೆ. ಗಾಬರಿಯಾದ ಶಾಮಣ್ಣನವರು, ರಾಧಾ, ಅದೇನಾಯಿತು ಅಂತ ಹೋಗಿ ನೋಡು. ಪಾಪ ಹಳ್ಳಿ ಹುಡುಗಿ, ಇವುಗಳನ್ನು ಉಪಯೋಗಿಸೋದು ಹೇಗೆ ಅಂತ ಗೊತ್ತಿಲ್ಲ, ಏನಾದರೂ ಎಡವಟ್ಟು ಮಾಡಿಕೊಂಡಳೋ ಏನೋ ಎಂದರು. ತಕ್ಷಣ ರಾಜಮ್ಮ ಬಚ್ಚಲು ಮನೆ ಕಡೆ ಬರುತ್ತಾರೆ. ನಲ್ಲಿಯನ್ನು ಆನ್ ಮಾಡುವ ಬದಲು ಶವರ್ ಆನ್ ಮಾಡಿಬಿಟ್ಟಿದ್ದಳು. ಶವರ್ ನೇರಕ್ಕೆ ನಿಂತಿದ್ದರಿಂದ ಶವರಿಂದ ಬಿದ್ದ ನೀರು ಗೌರಿಯ ಮೇಲೆ ಬಿದ್ದು ಅವಳನ್ನು ಒದ್ದೆ ಮಾಡಿತ್ತು. ತಕ್ಷಣ ತನ್ನ ತಲೆಯ ಮೇಲೆ ನೀರು ಬೀಳುತ್ತಾ ಇರುವುದನ್ನು ಕಂಡು ಭಯದಿಂದ ಗೌರಿ ಕಿಟಾರನೆ ಕಿರ್ಚಿಕೊಂಡಿದ್ದಳು. ಅಲ್ಲಿಗೆ ಬಂದ ರಾಧಮ್ಮ ಗೌರಿಯ ಮೇಲೆ ಸಿಡುಕುತ್ತಾ, ಇದನ್ನು ಯೂಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದಮೇಲೆ ನಮ್ಮನ್ನು ಯಾರಾದರೂ ಕರಿಬೇಕಾಗಿತ್ತು ತಾನೇ? ನೀನು ಭಯ ಪಡೋದು ಅಲ್ಲದೆ ನಮ್ಮನ್ನು ಗಾಬರಿ ಬೀಳಿಸ್ತೀಯಾ ಎಂದು ಜೋರಾಗಿ ರೇಗಿದರು. ರಾಧಮ್ಮನ ಕೋಪದ ಮಾತಿಗೆ ಕಣ್ಣನ್ನು ತುಂಬಿಕೊಂಡಳು ಗೌರಿ. ಅದು ಗೊತ್ತಾಗಲಿಲ್ಲ ಮೇಡಮ್, ಇನ್ನೊಂದು ಸಾರಿ ಈ ರೀತಿ ಮಾಡಲ್ಲ, ತಪ್ಪಾಯಿತು ಎಂದಳು. ಸರಿ ಆಯಿತು, ಇಷ್ಟಕ್ಕೆ ಯಾಕೆ ಹತ್ಕೊಂಡು ನಿಂತ್ಕೋಬೇಡ, ನಿನ್ನ ಬ್ಯಾಗಲ್ಲಿ ಬಟ್ಟೆ ಇದ್ದಾವೆ ಅಲ್ವಾ, ತಂದು ಕೊಡ್ತೀನಿ, ಇಲ್ಲೇ ಇರು, ಬಟ್ಟೆ ಬದಲಾಯಿಸಿಕೊಂಡು ಬರೋವಂತೆ ಅಂತ ಹೇಳಿ ಗೌರಿ ತಂದಿದ್ದ ಬ್ಯಾಗಿನಲ್ಲಿ ಒಂದು ಜೊತೆ ಬಟ್ಟೆ ತೆಗೆದುಕೊಂಡು ಗೌರಿಗೆ ತಂದು ಕೊಡುತ್ತಾಳೆ. ನೋಡಮ್ಮ, ನಿಮ್ಮ ಊರಿನ ಥರ ಬಟ್ಟೆ ಬಿಚ್ಚಿ ಮೇಲೆ ಇಲ್ಲೆಲ್ಲೋ ಹಗ್ಗ ಇಲ್ಲ ಹಾಕೋದಕ್ಕೆ, ನೋಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಡಬ್ಬು, ಅದರಲ್ಲಿ ಹಾಕು ಅಂತ ಹೇಳಿ ಅಲ್ಲಿಯೇ ಇದ್ದ ಬಕೆಟ್ಗೆ ನೀರು ತುಂಬಿಸಿ ಕೊಟ್ಟು ಹೊರಗೆ ಬರುತ್ತಾರೆ. ರಾಧಮ್ಮ ಬಟ್ಟೆ ತೆಗೆದುಕೊಂಡು ಹೋಗಿದ್ದನ್ನು ನೋಡಿದ ಶಾಮಣ್ಣ ಮೇಷ್ಟ್ರು ಒಳಗೆ ಏನಾಗಿರಬಹುದು ಅನ್ನೋದನ್ನು ಅಂದಾಜಿಸಿದ್ದರು. ಬಚ್ಚಲು ಮನೆಯಿಂದ ಬರುವಾಗಲೇ ಕೋಪದಲ್ಲಿ ಬಂದ ಹೆಂಡತಿಯನ್ನು ಕಂಡು ಮೇಷ್ಟ್ರು, ಅದು ರಾಧಾ, ಅವಳು ಹಳ್ಳಿ ಹುಡುಗಿ, ಅವಳಿಗೆ ಈ ಸಿಟಿ ಹೊಸದು, ಪ್ಲೀಸ್ ಏನು ಅನ್ಕೋಬೇಡ ಎಂದರು. ಅಷ್ಟರಲ್ಲಿ ಸ್ಕೂಲ್ ವ್ಯಾನ್ ಬಂದಿದ್ದರಿಂದ ಮಕ್ಕಳಿಬ್ಬರು ತಂದೆ ತಾಯಿ ಅಜ್ಜಿ ತಾತನಿಗೆ ಬಾಯಿ ಮಾಡಿ ಹೊರಟರು. ತಿಂಡಿ ಸಮಯ ಆದ ಕಾರಣ ಎಲ್ಲರೂ ತಿಂಡಿಗೆ ಬಂದರು. ರಾಧಾ ತಂದೆ ಸಹ ಸ್ಕೂಲ್ ಮಾಸ್ಟರ್ ಆಗಿದ್ದರು. ಅವರಿಗೆ ರಿಟೈರ್ಡ್ ಆಗಿದ್ದರೂ ಮನೆಯಲ್ಲಿ ಇರಲು ಬೇಸರ ಅಂತ ಹೇಳಿ ಒಂದು ಪ್ರೈವೇಟ್ ಶಾಲೆಯಲ್ಲಿ HM ಆಗಿ ಕೆಲಸ ಮಾಡುತ್ತಿದ್ದರು. ಅವರ ರಿಟೈರ್ಡ್ ಆಗೋಕ್ಕೂ ಮುಂಚೆ ಶಾಮಣ್ಣ ಅವರ ಜೊತೆಗೆ ಕೆಲಸ ಮಾಡುತ್ತಿದ್ದರು. ತಂದೆ ತಾಯಿ ಇಲ್ಲದ ಶಾಮಣ್ಣನವರ ಗುಣ ನಡತೆ ರಾಧಾರವರ ತಂದೆಗೆ ತುಂಬ ಹಿಡಿಸಿತು. ಆಗ ಅವರು ಸಹ ಒಂದು ಹಳ್ಳಿಯಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡುತ್ತಿದ್ದರು. ಆ ಊರು ಬೆಂಗಳೂರಿಗೆ ಹತ್ತಿರವಿದ್ದ ಕಾರಣ ಅಪ್ ಆ್ಯಂಡ್ ಡೌನ್ ಮಾಡುತ್ತಿದ್ದರು. ಮದುವೆಯ ನಂತರ ಶಾಮಣ್ಣ ಮೇಷ್ಟ್ರು ತನ್ನವರು ಅಂತ ಹೇಳಿಕೊಳ್ಳಲು ಯಾರೂ ಇಲ್ಲದ ಕಾರಣ ಅತ್ತೆ ಮಾವನ ಒತ್ತಾಯದಿಂದ ಅವರ ಜೊತೆಯಲ್ಲೇ ಇರುತ್ತಾರೆ. ತುಂಬ ದೂರದ ಹಳ್ಳಿಗೆ ಟ್ರಾನ್ಸ್ಫರ್ ಆದ ಕಾರಣ ಸ್ವಲ್ಪ ವರ್ಷಗಳಿಂದ ಹಳ್ಳಿಯಲ್ಲಿ ಇದ್ದಾರೆ. ರಾಧಾರವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾರೆ. ಸದ್ಯಕ್ಕೆ ಅವರು ಕೆಲಸದ ಕಾರಣ ದೂರದ ದೆಹಲಿಯಲ್ಲಿ ಇದ್ದಾರೆ. ತನ್ನ ಒದ್ದೆ ಬಟ್ಟೆಯನ್ನು ಬದಲಾಯಿಸಿ ಬಚ್ಚಲ ಮನೆಯಿಂದ ಹೊರಗೆ ಬಂದಳು ಗೌರಿ. ಗೌರಿ, ಬಾಮ್ಮ, ತಿಂಡಿ ತಿನ್ನುವಂತೆ
ಅಂತ ಹೇಳಿ ಹೆಂಡತಿಗೆ ತಿಂಡಿ ಬಡಿಸಲು ಹೇಳುತ್ತಾರೆ. ಈ ಹುಡುಗಿ ಯಾರು, ಏನು, ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ನೂರಾರು ಪ್ರಶ್ನೆಗಳು ಅವರ ತಲೆಯಲ್ಲಿ ಕೊರೆಯುತ್ತಿದ್ದರು. ಫಸ್ಟು ತಿಂಡಿ ಮುಗಿಯಲಿ, ಆ ನಂತರ ವಿಚಾರಿಸೋಣ ಅಂತ ಹೇಳಿ ಎಲ್ಲರಿಗೂ ತಿಂಡಿ ಬಡಿಸುತ್ತಾರೆ. ಯಾವಾಗಲೂ ಕೆಳಗೆ ಕುಳಿತು ತಿಂಡಿ ತಿಂದು ಅಭ್ಯಾಸವಿದ್ದ ಗೌರಿಗೆ ಮೊದಲ ಬಾರಿಗೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳಲು ಮುಜುಗರ ಆಗಿತ್ತು. ತನ್ನ ಪ್ಲೇಟ್ ಕೈಗೆ ತೆಗೆದುಕೊಂಡು ಕೆಳಗೆ ಕುಳಿತುಕೊಳ್ಳಲು ನೋಡುತ್ತಾಳೆ. ಯಾಕಮ್ಮ ಗೌರಿ, ಮೇಲೆ ಕೂತ್ಕೊಂಡು ತಿನ್ನು, ಇಲ್ಲಿ ಯಾರೂ ನಿನಗೆ ಏನೂ ಬೈಯುವುದಿಲ್ಲ ಅಂತ ಹೇಳಿ ಅವಳ ಕೈ ಹಿಡಿದು ಮತ್ತೆ ಚೇರ್ ಮೇಲೆ ಕೂರಿಸುತ್ತಾರೆ. ಅವರ ಈ ನಡೆ 3 ಜನಕ್ಕೂ ಹಿಡಿಸಲಿಲ್ಲ. ಆದರೆ ಆ ಹುಡುಗಿಯ ಮುಂದೆ ಏನು ಮಾತನಾಡಬಾರದು ಅಂತ ಸುಮ್ಮನೆ ಕುಳಿತಿದ್ದರು. ತಿಂಡಿ ತಿಂದು ಮುಗಿಸಿದ ಗೌರಿಯನ್ನು ಶಾಮಣ್ಣ ಮೇಷ್ಟ್ರೆ ಅವಳ ಲಗೇಜನ್ನು ತೆಗೆದುಕೊಂಡು ಮೇಲಿನ ರೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ನೋಡಮ್ಮ ಗೌರಿ, ಇದೇ ಇನ್ಮೇಲೆ ನಿನ್ನ ರೂಮು. ಆ ಕಬೋರ್ಡಲ್ಲಿ ನಿನ್ನ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊ. ಹಾಗೆ ಅದು ಅಟ್ಯಾಚ್ ಬಾತ್ರೂಮ್, ಅಂದರೆ ಬಚ್ಚಲ ಮನೆ. ನಿನಗೆ ಅದು ಯೂಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ಸಂಜೆ ನನ್ನ ಮಕ್ಕಳು ಬರ್ತಾರೆ, ಇಲ್ಲ ಅಂತ ಅಂದರೆ ರಾಧಾನ ಕಳಿಸ್ತೀನಿ, ಅದು ಹೇಗೆ ಯೂಸ್ ಮಾಡೋದು ಅಂತ ಕೊಡುತ್ತಾಳೆ. ಪಾಪ ಬೆಳಗ್ಗೆ ಬೇಗ ಎದ್ದಿದ್ದೀಯಾ ಅಂತ ಕಾಣಿಸುತ್ತೆ, ಹೋಗಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಗೌರಿಗೆ ರಾಧಮ್ಮ ನಡೆದುಕೊಳ್ಳುತ್ತಿದ್ದ ರೀತಿಯಿಂದಲೇ ನಾನು ಇಲ್ಲಿಗೆ ಬಂದಿರೋದು ಅವರಿಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಎಂದುಕೊಳ್ಳುತ್ತಾಳೆ. ನಾನು ಇವರ ಮನೆಯಲ್ಲಿ ಜಾಸ್ತಿ ದಿನ ಇರಬಾರದು, ಮೇಷ್ಟ್ರನ್ನ ಯಾವುದಾದರೂ ಹಾಸ್ಟೆಲ್ಗೆ ಸೇರಿಸಿಬಿಡಿ ಅಂತ ಹೇಳಿಬೇಕು ಎಂದುಕೊಂಡಳು. ಹಾಗೆ ಯೋಚಿಸುತ್ತಾ ಕುಳಿತವಳಿಗೆ ಹೊರಗಡೆ ಜೋರು ಮಾತುಕತೆ ಕೇಳಿಸುತ್ತದೆ. ನಿದ್ರೆ ಬರದ ಕಾರಣ ಎದ್ದು ಹೊರಗೆ ಬಂದು ನಿಲ್ಲುತ್ತಾಳೆ. ರಾಧಾ, ಸರಿ ಇವಾಗ ಹೇಳಿ ಆ ಹುಡುಗಿ ಯಾರು ಅಂತ ಎಂದರು ಶಾಮಣ್ಣ ಮೇಷ್ಟ್ರು. ರಾಧಾ, ಪಾಪ ಆ ಹುಡುಗಿ ಜೀವನದಲ್ಲಿ ತುಂಬ ನೊಂದಿದ್ದಾಳೆ, ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾಳೆ ಅಂತ ಹೇಳ್ತಾ ಇದ್ನಲ್ಲ, ಅದು ಇದೇ ಹುಡುಗಿನೇ. ಪಾಪ ಇವಳ ತಂದೆ ತಾಯಿ ಮುಂದಕ್ಕೆ ಓದಿಸೋದಕ್ಕೆ ಕಳಿಸದೆ ಅವರ ಸಂಬಂಧಿಕರ ಹುಡುಗರಿಗೆ ಮದುವೆ ಮಾಡಿಬಿಟ್ರು. ಪಾಪ ಆ ಹುಡುಗಿ ಈಗ ಆ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದಾಳೆ ಎಂದರು. 3 ಜನ ಆಶ್ಚರ್ಯದಿಂದ ಏನು, ಆ ಹುಡುಗಿ ವಿಧವೆನಾ ಎಂದು ಕೇಳುತ್ತಾರೆ. ಹೌದು ರಾಧಾ, ಮದುವೆಯಾಗಿ 3 ದಿನಕ್ಕೆ ಇವಳ ಗಂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟ. ಮಗ ಸಾಯೋದಕ್ಕೆ ಇವಳೇ ಕಾರಣ ಅಂತ ಇವಳ ಅತ್ತೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹೇಗೋ ಈ ಹುಡುಗಿಯ ಮಾವ ವಾರಗಿತ್ತಿ ಭಾವನ ಸಹಾಯದಿಂದ ಆ ಮನೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ. ಇವಳ ತಾಯಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಹೇಗಿದ್ದರೂ ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅವಳನ್ನು ನಾನೇ ಓದಿಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಎಂದರು. ಗೌರಿಯ ಕತೆ ಕೇಳಿ ಅವಳ ಬಗ್ಗೆ ಸ್ವಲ್ಪ ಮರುಕ ಉಂಟಾದರೂ ಬೇರೆ ಮನೆ ಹೆಣ್ಣು ಮಕ್ಕಳ ಉಸಾಬರಿ ನಮಗ್ಯಾಕೆ ಅನ್ನೋ ಅನಿಸಿಕೆ 3 ಜನರಲ್ಲಿಯೂ ಮೂಡಿತ್ತು. ನೋಡಿ ಅಳಿಯಂದರೆ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾರೋ ಗೊತ್ತು ಗುರಿ ಇಲ್ಲದೆ ಇರೋ ಹುಡುಗಿನ ನೀವು ಈ ರೀತಿ ಮನೆಗೆ ಕರ್ಕೊಂಡು ಬಂದಿರುವುದು ಯಾಕೋ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಎಂದರು ಮೇಷ್ಟ್ರು ಮಾವ. ಇದೇನು ಮಾವ ಹೀಗೆ, ನೀವೇ ಹೇಳ್ಬಿಟ್ರೆ? ಶಾಲೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಭಾಷಣ ಮಾಡಿದ್ದೀರಾ. ನಿಮ್ಮ ನೀತಿ, ನಿಮ್ಮ ಮಾತು ಬರೀ ಭಾಷಣಕ್ಕೆ ಮಾತ್ರ ಸೀಮಿತನಾ ಎಂದರು. ಆಗ ರಾಧಾ,
ಅಪ್ಪ ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ಈಗ ರಾಜಕಾರಣಿಗಳು ಓಟ್ ಕೇಳ್ಕೊಂಡು ಬಂದಾಗ ನಾವು ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ ಅಂತ ಅಷ್ಟೊಂದು ಭಾಷಣ ಬಿಗಿತಾರಲ್ಲ, ಅವರು ಕೊಟ್ಟ ಮಾತುಗಳನ್ನು ಉಳಿಸ್ಕೊಂಡಿದ್ದಾರಾ? ನೋಡಿ, ವೇದಾಂತ ಎಲ್ಲ ಹೇಳೋದಕ್ಕೆ ಅಷ್ಟೇ ಚಂದ, ಆದರೆ ಅದನ್ನು ಆಚರಣೆ ಮಾಡೋದು ಬಹಳ ಕಷ್ಟ ಇದೆ. ಹಾಗಂತ ಹೇಳಿ ನೀವು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಹುಡುಗಿಗೆ ಸಹಾಯ ಮಾಡಬೇಕು ಅಂದರೆ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟು ಸಹಾಯ ಮಾಡಿ, ನಾವೇನು ಬೇಡ ಅನ್ನಲ್ಲ. ಆದರೆ ಆ ಹುಡುಗಿ ನಮ್ಮನೆಯಲ್ಲೇ ಇರೋದಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಎಂದರು ರಾಧಾ. ಅದೂ ಅಲ್ಲದೆ ವಯಸ್ಸಿಗೆ ಬಂದಿರೋ ಹುಡುಗಿ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ? ಸಹಾಯ ಮಾಡಿದ್ದ ನಿಮ್ಮನ್ನೇ ತಪ್ಪಿತಸ್ಥ ಜಾಗದಲ್ಲಿ ನಿಲ್ಲಿಸ್ತಾರೆ. ಈ ಹುಡುಗಿನ ಕರ್ಕೊಂಡು ಬಂದಿರೋದು ಅವಳ ಅತ್ತೆ ಮನೆಯವರಿಗಾಗಲಿ ಅವರ ಅಪ್ಪನಿಗಾಗಲಿ ಗೊತ್ತಿಲ್ಲ ಅಂತೀರಾ? ಒಂದು ವೇಳೆ ಈ ವಿಚಾರ ಅವರಿಗೆ ಗೊತ್ತಾದರೆ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು ರೀ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಆ ಹುಡುಗಿನ ಅವರ ಊರಿಗೆ ಬಿಟ್ಟು ಬನ್ನಿ. ನೀವು ಆ ಕೆಲಸ ಮಾಡಿಲ್ಲ ಅಂದರೆ ನಾನೇ ಆ ಕೆಲಸ ಮಾಡ್ತೀನಿ ಎಂದರು ರಾಧಾ. ಇವಳಿಗೆ ಒಂದು ಮಾತು ಹೇಳಿ ಗೌರಿನ ಕರ್ಕೊಂಡು ಬರಬೇಕಾಗಿತ್ತು. ಇವಳಿಗೆ ತಡಿಸದೆ ತಪ್ಪು ಮಾಡಿಬಿಟ್ಟೆ. ಜಾನಕಮ್ಮನಿಗೆ ನಿಮ್ಮ ಮಗಳನ್ನು ಚೆನ್ನಾಗಿ ಓದಿಸ್ತೀನಿ ಅಂತ ಬೇರೆ ಮಾತು ಕೊಟ್ಟಿದ್ದೀನಿ. ಈಗ ಏನಪ್ಪ ಮಾಡೋದು ಅನ್ನುವ ಚಿಂತೆ ಶುರುವಾಗಿತ್ತು. ಮೇಲೆ ನಿಂತಿದ್ದ ಗೌರಿ 3 ಜನ ಆಡುತ್ತಿದ್ದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ತಕ್ಷಣ ಮನಸ್ಸಿನಲ್ಲಿ ಏನೋ ನಿರ್ಧಾರ ಮಾಡಿತೋ ಏನನ್ನೋ ನಿರ್ಧರಿಸಿಕೊಂಡಳು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.